ಇವ್ರಿಗೆ ಮಾಡಿಸ್ಬೋದು. ಕೊಡುವ ಕಾಲಂದಿಗೆಗಳು, ಆಧುನಿಕ ಕಾಲದ ಕಾಲಂದಿಗೆಗಳು. ಸ್ವಾವಲಂಬಿಯ ಬದುಕನ್ನು ಮಾಡುತ್ತಾರೆ. ದೇವರ ವಿಗ್ರಹಗಳು, ಸಕಲ ವಿಧವಾದ ದೇವರ ಕಣ್ಮನ ತರಿಸುತ್ತದೆ. ಕಾಮದೇವಿ, ಮೀರಾಬಾಯಿ, ಬೊಮ್ಮಣ್ಣ, ಕಡಲೆಕಾಯಿ, ಹುರಿದ ಕಡಲೆಕಾಯಿ. ಎಷ್ಟು ಸೇರ? ನೋಡಿ, ರುಚಿಸುವ ಪಾನಿಪುರಿ, ರುಚಿಸುವ ಬಾಯಿಗೆ ರುಚಿಯಾದ ಪಾನಿಪುರಿ. ರಾಧಾಕೃಷ್ಣ, ಲಕ್ಷ್ಮೀ, ಸರಸ್ವತಿ, ಶಾಂತಿಯನ್ನು ಬೋಧಿಸುವ ಬುದ್ಧ, ಇತರ ದೇವತೆಗಳು ಬುದ್ಧ ಶಾಂತಿಯನ್ನು ಪರಿಪಾಲಿಸಬೇಕು ತೋರಿಸುವ ಬುದ್ಧ. ಜೀವನದಲ್ಲಿ ಶಾಂತಿ ಹೊಂದಿದ್ದರೆ ಯಾವುದು ಬೇಕಾದರೂ ಗೆಲ್ಲಬಹುದು. ಯಾವುದೇ ವಿಷಯವನ್ನು ನಾವು ತಾಳ್ಮೆಯಿಂದ ಆಲಿಸಿ ಮಾತಾಡಿಸಿ ಬಗೆಹರಿಸಿಕೊಳ್ಳುವುದೇ ಒಂದು ಬುದ್ಧಿವಂತನದ ವಿಷಯವಾಗಿರುತ್ತೆ. ಶಾಂತಿಯನ್ನು ಕೋರುವ ಚಿಹ್ನೆಯಾದ ಬುದ್ಧ. ಎಷ್ಟಪ್ಪ? ಇದೆಲ್ಲ 200. ನೋಡಿ, ಕುಂಕಾಯಿ ಜಾಡಿಗಳು, ಕರಾವಳಿ ಇದೆ. ನೋಡಿ ಹೇಗಿದೆ ಎಲ್ಲ. ಒಬ್ಬೊಬ್ಬರು ಒಂದೊಂದು ಅಂಗಡಿಯನ್ನು ಇಟ್ಟಿರ್ತಾರೆ, ಸೇಮ್ ಹಾಗೆ ಇರ್ತದೆ. ಹೊಟ್ಟೆಪಾಡಿಗಾಗಿ ಗೇಣು ಬಟ್ಟೆಗಾಗಿ, ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅಂತ ಹಿಡಿಕೊಳ್ಳುವ ಜನ, ಆತುರತೆಯನ್ನು ನೋಡುತ್ತಿರುವ ಕಣ್ಣುಗಳು. ಕರಾವಳಿ ಜಾಡಿಗಳು, ಉಪ್ಪಿನಕಾಯಿ ಜಾಡಿಗಳು, ವಸ್ತುಗಳು, ಹೂವಿನ ಕುಂಡಗಳು, ಯಾವುದು ಬೇಕೋ, ಯಾವ ಸೈಜಿಂದ ಹೂವಿನ ಕುಂಡಗಳು ಬೇಕು. ಮಡಿಕೆಗಳು, ಮಡಿಕೆಯಲ್ಲಿ ಊಟ ಮಾಡಿದರೆ ತುಂಬ ಆರೋಗ್ಯಕರವಾಗಿರುತ್ತದೆ. ಬಾಂಡೆ, ಮಣ್ಣಿನ ಬಾಂಡೆ, ಮಣ್ಣಿನ ಪಾತ್ರೆ ನೋಡಿ. ಮಣ್ಣಿನ ಪಾತ್ರೆಯಲ್ಲಿ ಮುದ್ದೆ ಮಾಡಿದ್ರೆ ತಂಪಾಗಿರುತ್ತೆ, ತಿನ್ಬೋದು. ಮತ್ತು ಹಾಲು ಕಾಯಿಸ್ಬೋದು. ಆಮೇಲೆ ಹುಳಿ ಸಾರು ಎಲ್ಲ ರುಚಿಕರವಾಗಿರುತ್ತೆ. ಎಲ್ಲ ಹಳೆ ಕಾಲದ ಮತ್ತೆ ಹೊಸ ಥರದ ಹಾಲಿಗೆ, ಹಳೆ ಕಾಲದ ಹಿಟ್ಟಿನ ವಸ್ತುಗಳು ಹೊಸ ಕಾಲದ ಗುರುಗಳಿಗೆ. ಮತ್ತೆ
ಎಡೆಯ ಬೇರು ಹೊಸ ಚಿಗುರು ಅನ್ನೋ ಹಾಗೆ ಎಲ್ಲ ನೋಡಿ ಎಷ್ಟು ಜನ ಎಲ್ಲ ನೋಡ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಜನವೋ ಜನ, ಜನ ಅಂದರೆ ಸ್ವತಃ ಜನ. ಬ್ಯಾಗ್ ಎಲ್ಲ ಪ್ಲಾಸ್ಟಿಕ್ನಲ್ಲಿ ಮಾಡಿರುವಂಥ ಆನೆಗಳು, ಇವು ಎಲ್ಲ ಮಡಿಕೆಗಳು ಅಂತೂ. ಇದು ದೇವಸ್ಥಾನದ ಬಾಗಿಲು, ಹ್ಯಾಂಗಿಂಗ್ ಮುಖವಾಡಗಳು, ತರಾವರಿ ಆಟದ ಸಾಮಾನು, ಬಾಂಡ್ಲೆ. ಎಷ್ಟು ವಿಧವಾದ ಬುದ್ಧನ ವಿಗ್ರಹ. ಇದು ಒಮ್ಮೆ ಸಣ್ಣದು, ಸಣ್ಣದಿದು, ಇದಕ್ಕಿಂತ ದೊಡ್ಡದು, ಇದು ಮಧ್ಯಾಸ ಇದೆ. ಹಾಂ ಹಾಂ, ಹೂಕುಂಡಗಳು, ದೊಡ್ಡ ದೊಡ್ಡ ಹೂಕುಂಡಗಳು. ರಾಜಸ್ಥಾನದ ಸಂಗೀತಗಾರರು ಕೂತಿದ್ದಾರೆ ನೋಡಿ. ಸಂಗೀತ ಸಭೆಯಲ್ಲಿ ತಯಾರಾಗ್ತಾ ಇರುವ ಹಾಗೆ ಇದ್ದಾರೆ ನೋಡಿ. ಆನೆಗಳು, ಆನೆಗಳ ಸಾಲು ಇಲ್ಲಿ ನೋಡಿ, ಆನೆಗಳ ಸಾಲು. ಅಲ್ಲಿ ಗಣೇಶ, ಗಣೇಶ ನನ್ನನ್ನು ನೋಡೋದಕ್ಕೆ ಬನ್ನಿ ಅಂತ ಕರೀತಾರೆ. ಎಷ್ಟಮ್ಮ? ಒಂದಾ? ತರಾವರಿ ಸರಗಳು, ಕೈಗೆ ಹಾಕೊಳ್ಳುವಂಥ ಖಡ್ಗಗಳು, ಈಗಿನ ಕಾಲದಲ್ಲಿ ಇರುವಂಥ ಒಡವೆಗಳು ಯಾರು ಕರೆಯಲಾರ. ಎಲ್ಲ ಕೈಗೆಟುಕುವ ದರದಲ್ಲಿ. ಇದು ರಸ್ತೆಯ ಮಧ್ಯದಲ್ಲಿ, ಅಂಗಡಿಯೂ ಬೇಡ, ಕಣ್ಗಾವಲು ಬೇಡ. ಹಾಗೆ ಇದು ನೋಡಿ, ಮನೆಗೆ ಬೇಕಾಗುವ ಸಾಮಾನುಗಳು, ಸಾಮಗ್ರಿಗಳು. ಹಿಂದಿನ ಕಾಲದಲ್ಲಿ ಅಕ್ಕಿ ಚರಡಿ ಇರ್ತಾರಲ್ಲ, ಅದಿದೆ. ಮನೆ ಹಿಟ್ಟು ತೆಗೆಯುವಂಥ ಪಾತ್ರೆ. ಬಂದ್ಬಿಡ್ಲಿ ಬಿಡು, ರಕ್ತ ಎಲ್ಲಿರೋದು ರಕ್ತ ಬಂದ್ಬಿಟ್ಟಂತೆ, ರಕ್ತ ಒಬ್ಬನೇ ಹಾಕ್ಬಿಡ್ಲಿ ಬಿಡು. ಓ ರಕ್ತ ಬಂದ್ಬಿಡ್ತಂತೆ, ಹರ್ಕೊಂಡು ಹೋಗ್ತಾ ಇತ್ತಂತೆ, ಅದಕ್ಕೆ ಹರ್ಕೊಂಡು ಹೋಗ್ಲಿ ಬಿಡು ಅಂತ ಇದ್ದೀನಿ. ಎಷ್ಟಮ್ಮ ಇದು? ಆಗೋಗದೆ ಯಾಕಮ್ಮ? 450, 550 ಅಮ್ಮ, 350, 280, 450. ಎಷ್ಟಿದೆ ಯಾವ್ದಮ್ಮ? 350. ಚಿಕ್ಕದಾದ್ರೆ 150. ಅಣ್ಣ ಒಬ್ರದಿರೋ ಸ್ವಲ್ಪ ತಿಂತಾರ. ಕಣ್ಣೆ ಕೊಟ್ಟಾದ ಒಡವೆಗಳು ನೋಡಿ. ಯಾವುದು ಹಾರಗಳು, ಎಲ್ಲವೂ ರಸ್ತೆಯ ಮಧ್ಯದಲ್ಲಿ. ಮತ್ತು ಜಾತ್ರೆ ನಡೀತಾ ಇದೆ ಕಾಡುಮಲ್ಲೇಶ್ವರ 15ನೇ ಕ್ರಾಸ್ನಲ್ಲಿ. ಇಲ್ಲಿ ಸಂತೆ ನೋಡಿ, ಇದು ಪಾಯ ಸಫಲವನ್ನು ತೀರ್ಸ್ಕೊಳ್ಳೋದು. ಕಡಲೆ ಕುಂಡಗಳು,
ಹೆಣ್ಣಿಗೆ ಬೇಕಾಗುವ ಕುಂಡಗಳು ಎಲ್ಲವೂ ಸಿಗುತ್ತದೆ ರಿಯಾಯಿತಿಯ ದರದಲ್ಲಿ ಬಾರ್ಗೈನ್ ಮಾಡಬೇಕಷ್ಟೆ. ಹೇಳುವ ದರವನ್ನು ನಾವು ಕೊಡಬಾರ್ದು. ಅವರು ಹೇಳ್ತಾರೆ ಆಯ್ತು ಅದು ಹಾಗೆ ನಾವು ಕಮ್ಮಿ ಕೇಳಬೇಕು. ಅವರು 150 ಅಂತ ಒಂದು ವಸ್ತು ಮೇಲೆ ಹೇಳಿದ್ರೆ ನಾವು ಹಾಗೂ ಅವ್ರಿಗೆ ತೊಂದರೆ ಆಗ್ಬಾರ್ದು, ನಮಗೂ ತೊಂದರೆ ಆಗ್ತದೆ. 100 ರೂಪಾಯಿ ಕೊಡುವಂತ ಕೇಳಬೇಕು. ಎಲ್ಲರೂ ಸೌಮ್ಯ ಸ್ವಭಾವದ ಬುದ್ಧ, ಹಾಲು ಮಾರುವಳು, ಬುದ್ಧನಿಗೆ ಜ್ಞಾನೋದಯವಾದ ಶಾಂತಿ ಬೋಧನೆ ಮಾಡ್ತಾ ಇರುವಂಥ ಸ್ಟ್ರೀಟ್ ವೆಂಡರ್. ನಮಗೆ ತಾಮ್ರದ ಉಂಡ ಕಡಿಮೆ ದರದಲ್ಲಿ ಸಿಗ್ತದೆ. ಎಲ್ಲವನ್ನು ಬಾರ್ಗೈನ್ ಮಾಡಿ ತಗೊಳ್ಳುವುದೇ ವಾಸಿ. ತುಂಬ ಜನ ಬಂದಿದ್ದಾರೆ, ಎಲ್ಲರಿಗೂ ಆಸೆ ಅಂದರೆ ದಸರಾ ಗೊಂಬೆಗಳನ್ನು ಕೂಡಿಸ್ಬೇಕನ್ನೋರು ಇಂಥ ಒಂದು ವಸ್ತು ಪ್ರದರ್ಶನ ರಸ್ತೆಯಲ್ಲಿ ನಡೆಯುವ ವಸ್ತು ಪ್ರದರ್ಶನದಲ್ಲಿ ಪರ್ಚೇಸ್ ಮಾಡಿ ತಗೊಂಡ್ರೆ ನಮ್ಮ ದಸರಾ ಹಬ್ಬದ ಒಂದು ಸುಂದರವಾದ ಗೊಂಬೆಗಳು ಕೈಗೆಟುಕುವ ದರದಲ್ಲಿ ನಿಮಗೆ ಸಿಗುತ್ತದೆ. ಮತ್ತದೇ ಕಡ್ಲೆಕಾಯಿ, ಸೋಳೋರು, ತಿನ್ನೋರು, ಸ್ವಲ್ಪ ರಂಗೋಲಿ ಹಾಕೋರು ಕೂತಿದ್ದಾರೆ. ಇಷ್ಟೊಂದಿಲ್ಲ
ಬಾಣಲೆ ಶಾವಿಗೆ ಚಕ್ಲಿ ವಡೆ కోడిపడే చూడక్కడ శ్రీ ఉంది, కమలం ఉంది. ఇది తీసుకుంటావులే. ఈ స్వస్తిక్, ఈ ఓము, ఈ చెత్తనే వేసాం. కావాలంటే కమలం తీసుకుంటాం. కమలం ಎಂತ ಚಪಾತಿ ಮನೆ ಚಡ್ಕ ಮಾಡೋದು, ದೊಡ್ಡ ತವ, ಅಡುಗೆ ಮನೆ, ಹಳೆ ಕಾಲದ ವಸ್ತು ಸಾಮಗ್ರಿಗಳು.